ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ. ಸೊ ಇದನ್ನು ಒಬ್ಬಟ್ಟು ಸಾರು ಹಾಗೂ ಹೋಳಿಗೆ ಸಾರು ಅಂತಲೂ ಕೂಡ ಕರೀತಾರೆ. ಸೊ ಫಸ್ಟಿಗೆ ನೋಡ್ಬೋದು, ಇಲ್ಲಿ ಕಟ್ಟನ್ನ ನಾನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೇಳೆನ ನಾನು ಹೂರ್ಣ ಮಾಡ್ಕೊಂಡು ಹೋಳಿಗೆಗೆ ಯೂಸ್ ಮಾಡ್ತೀನಿ. ಸೊ ಇದು ಕಟ್ಟಿಗೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಆ್ಯಡ್ ಮಾಡಿ ಇಟ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ಮಸಾಲೆ ಏನೇನು ಬೇಕಾಗುತ್ತೆ ಅಂತ. ಸೊ ಪಲಾವ್ ಎಲೆ, ಧನಿಯಾ, ಮೆಣಸು, ಶಾಜೀರಿಗೆ, ಚಕ್ಕೆ, ಲವಂಗ, ಯಾಲಕ್ಕಿ, ದೊಡ್ಡ ಮರಾಠಿ ಮೊಗ್ಗು, ಕಲುವು, ಸ್ಟಾರ್ ಹೂವು, ಬಾಳೆ ಮೊಗ್ಗು, ಸಣ್ಣ ಮರಾಠಿ ಮೊಗ್ಗು, ಕೊಬ್ಬರಿ ಹಾಗೂ ಗಸಗಸೆ. ಸೊ ಇನ್ನೊಂದು ಕಡೆಯಲ್ಲಿ ನೋಡ್ಬೋದು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆಕಾಳು. ಸೊ ಇದು ಕರಿಬೇವು, ಇದು ಒಣಮೆಣಸಿನ್ಕಾಯಿ, ಸೊ ಇದು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿ. ಸೊ ಅಷ್ಟು ಒಂದೊಂದಾಗಿ ಹುಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಕೂಡ ಬೇಕಾಗುತ್ತೆ. ಸೊ ಫಸ್ಟಿಗೆ ನಾನು ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನ್ ಇಟ್ಟು ಅಷ್ಟು ಮಸಾಲ ಸಾಮಾನು ಫಸ್ಟಿಗೆ ಹುರ್ಕೊತೀನಿ. ಸೊ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ. ಸೊ ಒಂದೊಂದೇ ಎಲ್ಲ ಮಸಾಲ ಸಾಮಾನು ಆ್ಯಡ್ ಮಾಡಬೇಕು. ಸೊ ಎಲ್ಲನೂ ಆ್ಯಡ್ ಮಾಡಿ ಹುರ್ಕೊತೀನಿ. ಫಸ್ಟಿಗೆ ಏನೇನು ತೋರಿಸಿಲ್ಲ ಎಲ್ಲ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಮಸಾಲ ಹಾಕಿದ್ದೀನಿ. ಕೊಬ್ಬರಿನ ಅದು ಸಪ್ರೇಟ್ ಹುರ್ಕೊತೀನಿ. ಸೊ ಹುರ್ಕೊಂಡು ತಗೋತೀನಿ. ಸೊ ನೆಕ್ಸ್ಟ್ ನಾನೀಗ ಈರುಳ್ಳಿ ಹುರ್ಕೊತಾ ಇದ್ದೀನಿ. ಸೊ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕೋತಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕೊತೀನಿ ಇದಕ್ಕೆ. ಸೊ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ಸೊ ಕರಿಬೇವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನು ನೀಟಾಗಿ ಹುರ್ಕೋಬೇಕು. ಸೊ ಹುರ್ಕೊಂಡು ನಾನು ತಗೋತೀನಿ. ಸೊ ನೆಕ್ಸ್ಟ್ ನಾನೀಗ ಇದೇನು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇತ್ತಲ್ಲ, ಸೊ ಅದನ್ನು ಹುರ್ಕೋಬೇಕು. ಸೊ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆಕಾಳು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಜೀರಿಗೆನೂ ಹಾಕಿದೆ. ಸೊ ನೀಟಾಗಿ ಹುರ್ಕೋಬೇಕು. ಸೊ ನೆಕ್ಸ್ಟ್ ಕೊಬ್ಬರಿನೂ ಹುರ್ಕೊತಾ ಇದ್ದೀನಿ ಈಗ. ಸೊ ಹುರ್ಕೊಂಡಿದ್ದೀನಿ ಇದು. ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ. ಸೊ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊತೀನಿ ಇದನ್ನು. ಎಲ್ಲನೂ ಸಪ್ರೇಟಾಗಿ ಹುರ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕೊತ್ತಂಬರಿ ಕೂಡ ಹುರಿತಾ ಇದ್ದೀನಿ. ಸೊ ಇದಾಯಿತು. ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹುರ್ಕೋತಾ ಇದ್ದೀನಿ ಈಗ. ಟೊಮ್ಯಾಟೊಗೂ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಸೊ ಇದು ಹುರಿತಾ ಆಗಿದೆ. ನೆಕ್ಸ್ಟ್ ಈಗ ಒಂದೊಂದೇ ರುಬ್ಕೋಬೇಕು. ಸೊ ಫಸ್ಟಿಗೆಲ್ಲ ನಾನು ಮಸಾಲ ಸಾಮಾನು, ಕೊತ್ತಂಬರಿ ಹಾಗೂ ಕೊಬ್ಬರಿ ಹಾಕಿ ಹುರ್ಕೋತಾ ಇದ್ದೀನಿ. ಸೊ ಎಲ್ಲ ಮಸಾಲ ಸಾಮಾನು, ಜೀರಿಗೆ ಅದೆಲ್ಲ ಇತ್ತಲ್ಲ, ಅದೆಲ್ಲ ಹಾಕಿ ರುಬ್ತಾ ಇದ್ದೀನಿ ಈಗ. ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಈಗ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಟೊಮ್ಯಾಟೊ ಹಾಕ್ಕೊಂಡು ರುಬ್ತೀನಿ. ಸೊ ಇದು ಸಪ್ರೇಟ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಈಗ ಎರಡು ಪೇಸ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಎರಡೂ ಹಾಕಿ ಇವಾಗ ಇದನ್ನು ಅದು ಕಟ್ಟೆ ಏನಿದೆಲ್ಲ ಅದು ಕುದಿಯೋಕೆ ಇಟ್ಟಿದ್ದೆ ನಾನು. ಸೊ ಆ ಕಟ್ಟಿಗೆ ಈ ಪೇಸ್ಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ನಾನೀಗ ಒಣಮೆಣಸಿನ್ಕಾಯಿ ಏನು ಹುರ್ಕೊಂಡಿದ್ನಲ್ಲ ಅದನ್ನ ಇವಾಗ ರುಬ್ಕೊತಿದ್ದೀನಿ. ಇದನ್ನು ಸ್ವಲ್ಪ ದಪ್ಪ ರುಬ್ಕೋಬೇಕು. ಇದು ನೋಡಿ ಈ ಥರ.
ಸೊ ಇದು ಮತ್ತು ಇದು ಹುಣಸೆಹಣ್ಣು ನೆನೆ ಇಟ್ಟಿದ್ನಲ್ಲ ಇದನ್ನು ಸಪ್ರೇಟ್ ಒಗ್ಗರಣೆ ಹಾಕ್ತೀನಿ, ಮೆಣಸಿನ್ಕಾಯಿ ಹಾಗೂ ಹುಣಸೆಹಣ್ಣನ್ನು. ಸೊ ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಈಗ. ಸೊ ಎಣ್ಣೆ ಕಾದಿದೆ, ಈಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಸೊ ನೀಟಾಗಿ ಅದು ರೋಸ್ಟ್ ಆಗಬೇಕು. ಸೊ ನಾನು ನೆಕ್ಸ್ಟ್ ಈಗ ಅದೇನು ರುಬ್ಬಿಟ್ಕೊಂಡಿದ್ನಲ್ಲ ಒಣ ಮೆಣಸಿನ್ಕಾಯ್ದು, ಇದನ್ನ ಹಾಕಿ ರೋಸ್ಟ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ. ಇದಕ್ಕೆ ಇವಾಗ ಹುಣಸೆಹಣ್ಣು ಕೂಡ ಮಿಕ್ಸ್ ಮಾಡ್ತೀನಿ. ಸೊ ಇದನ್ನ ಸಪ್ರೇಟಾಗಿ ಕುದಿಸಿ ಅದಕ್ಕೆ ಸಾರಿಗೆ ಆ್ಯಡ್ ಮಾಡ್ತೀನಿ ನಾನು. ಸೊ ಇದು ಕುದೀತಾ ಇದೆ, ಈಗ ಸಾರಿಗೆ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ ಕಟ್ಟಿನ ಸಾರು ಮಾಡೋದು. ಸೊ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿದರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.